ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ದೂರ ಸಂಪರ್ಕ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ. ಕ್ಲರ್ಕ್ ಟೆಲಿಕಾಂ ಅಸಿಸ್ಟೆಂಟ್ ಹುದ್ದೆಗಳನ್ನು ಕಲ್ಪ ಮಾಡಿದ್ದು, ವೇತನ ಕೂಡ 19,900ರಿಂದ 92,300 ರೂಪಾಯಿವರೆಗೂ ವೇತನವಿದ್ದು, ಹೊಸ ಅರ್ಜಿಗಳನ್ನು ಸಲ್ಲಿಸಿ. ಕರ್ನಾಟಕದಲ್ಲೇ ಉದ್ಯೋಗ ಅವಕಾಶವಿದ್ದು, ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ನ್ಯೂ ಜಾಬ್ ಕನ್ನಡ, ತಪ್ಪದೆ ಒಂದು ಲೈಕ್ ಕೊಡಿ. ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ 2025 ಏನು ನ್ಯೂ ರಿಕ್ವೈರ್ಮೆಂಟ್ ಇದೆ. ದೂರದರ್ಶನ ಸಂಪರ್ಕ ಇಲಾಖೆಯಲ್ಲಿ ಅಗತ್ಯವಿರುವ ಕ್ಲರ್ಕ್ ಹಾಗೂ ಟೆಲಿಕಾಂ ಅಸಿಸ್ಟೆಂಟ್ ಹುದ್ದೆಗಳ ಭರ್ತಿಗೆ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಮತ್ತು ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವೆಲ್ಲ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಅಂತ ನೋಡೋದಾದರೆ, ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಟೆಲಿಕಾಂ ಅಸಿಸ್ಟೆಂಟ್ ಇರ್ತಕ್ಕಂಥ ಅಂದರೆ 2 ಹುದ್ದೆಗಳನ್ನ ಇಲ್ಲಿ ಕಲ್ಪನೆ ಮಾಡಿದ್ದಾರೆ. 2 ಕ್ಯಾಟಗರಿ ಇರ್ತಕ್ಕಂಥ ಹುದ್ದೆಗಳು. ಹಾಗಾದರೆ ಇಲ್ಲಿ ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರು ಅಂದರೆ ಕರ್ನಾಟಕದಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಂದರೆ ಜಾಬ್ ಲೊಕೇಶನ್ ಇದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ಒಟ್ಟು 3 ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ. ಓಕೆ, ಒಟ್ಟು 3 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಮತ್ತು ಆ ಹುದ್ದೆಗಳ ಸಂಖ್ಯೆ ಕೂಡ ನೋಡೋದಾದರೆ ತಾವುಗಳಿಗೆ ನೋಡ್ಬೋದು. ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 1 ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ. ಟೆಲಿಕಾಂ ಅಸಿಸ್ಟೆಂಟ್ ಇರ್ತಕ್ಕಂಥ ಈ ಪೋಸ್ಟಿಗೆ ಇಲ್ಲಿ 2 ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ. ಹಾಗಾದರೆ ಟೋಟಲ್ ಆಗಿ ಇಲ್ಲಿ 3 ಹುದ್ದೆಯನ್ನು ಕಲ್ಪನೆ ಮಾಡಿದ್ದಾರೆ. ಅದೇ ರೀತಿ ನಿಗದಿಪಡಿಸಿದ ಮತ್ತು ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಂದರೆ, ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡೋದಾದರೆ, ಲೋವರ್ ಡಿವಿಷನ್ ಕ್ಲರ್ಕ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ದ್ವಿತೀಯ PUC ಜೊತೆಗೆ ಟೈಪಿಂಗ್ ಜ್ಞಾನ ಹೊಂದಿರಬೇಕಂದ್ರೆ ನೀವು ಇಲ್ಲಿ ಲೋವರ್ ಡಿವಿಷನ್ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ನೀವು ಇಲ್ಲಿ ದ್ವಿತೀಯ PUCಯನ್ನು ಸೆಕೆಂಡ್ PUCನ ಮುಗಿಸ್ಕೊಂಡಿರಬೇಕಾಗುತ್ತೆ. ಅದರ ಜೊತೆಗೆ ಬೇಸಿಕ್ ಕಂಪ್ಯೂಟರ್ ಬೇಕಾಗುತ್ತೆ. ಬೇಸಿಕ್ ಕಂಪ್ಯೂಟರಪ್ಪ ಅಂತಂದರೆ ನಿಮಗೆ ಟೈಪಿಂಗ್ ಜ್ಞಾನವನ್ನು ಹೊಂದಬೇಕಂದ್ರೆ ನಿಮಗೆ ಕಂಪ್ಯೂಟರ್ ಬೇಸಿಕ್ ಬಗ್ಗೆ ಜ್ಞಾನ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಟೆಲಿಕಾಂ ಮತ್ತು ಅಸಿಸ್ಟೆಂಟ್ ಇರ್ತಕ್ಕಂಥದ್ದು ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 3 ವರ್ಷಗಳ ಕಾಲ ಇಂಜಿನಿಯರಿಂಗ್ ಡಿಪ್ಲೊಮಾ, BSc ಮತ್ತು MSc ಗಮನಿಸಿ. ಇಲ್ಲಿ ಟೆಲಿಕಾಂ ಅಸಿಸ್ಟೆಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳು 3 ವರ್ಷದಲ್ಲಿ ಅವರು ಇಂಜಿನಿಯರಿಂಗನ್ನು ಮಾಡಿದ್ರು ಓಕೆ ಆಗುತ್ತೆ. ಇಂಜಿನಿಯರಿಂಗ್ ಇನ್ ಡಿಪ್ಲೊಮಾ, ಓಕೆ, BSc ಮತ್ತು MSc ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಟೆಲಿಕಾಂ ಅಸಿಸ್ಟೆಂಟ್ ಹುದ್ದೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ಇಲ್ಲಿ ನಾವು ಇಲ್ಲಿ ನೋಡೋದಾದರೆ ಅಂದರೆ ಏಜ್ ಲಿಮಿಟ್ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ ತಾವುಗಳು ಗಮನಿಸಬಹುದು. ಮಿನಿಮಮ್ ಇಲ್ಲಿ 21 ವರ್ಷ ಇರಬೇಕು. ಓಕೆ, ಮಿನಿಮಮ್ 21 ವರ್ಷ ಇದ್ದು ಮ್ಯಾಕ್ಸಿಮಮ್ ಇಲ್ಲಿ 56 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 21ರಿಂದ 56 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗಾದರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ವೇತನ ಕೂಡ ನೋಡೋದಾದರೆ, ಹುದ್ದೆ ಮತ್ತು ಇಲ್ಲಿ ವೇತನ ಕೂಡ ನಾವು ನೋಡೋದಾದರೆ, ಲೋವರ್ ಡಿವಿಷನ್ ಕ್ಲರ್ಕಿಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 19,900 ರೂಪಾಯಿಂದ ಏನು ಇದು ಅವರಿಗೆ ಬೇಸಿಕ್ ಇರಲಿದೆ. ಅದೇ ರೀತಿ ಟೆಲಿಕಾಂ ಅಸಿಸ್ಟೆಂಟ್ ಇರ್ತಕ್ಕಂಥವ್ರಿಗೆ 29,900 ರೂಪಾಯಿ ಅವರಿಗಿರ್ತಕ್ಕಂಥ ಒಂದು ಬೇಸಿಕ್ ಆಗಿರ್ತದೆ. ಸೊ ಇದು ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಯಾಲ್ರಿ ಆಗಿರುತ್ತೆ. ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ ಕೂಡ ನಾವುಗಳು ನೋಡೋದಾದರೆ, ಈ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ಹಾಗಾದರೆ ಈ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅದು ಇನ್ ಡೀಟೇಲ್ಸ್ ಆಗಿ ನಾನು ನಿಮಗೆ ಇಲ್ಲಿ ಮುಂದೆ ವಿವರಿಸುತ್ತೇನೆ. ಬಹುಮುಖ್ಯವಾಗಿ ಅರ್ಜಿ ಸಲ್ಲಿಸುವ ವಿಳಾಸ ತಾವುಗಳಲ್ಲಿ ಗಮನಿಸಬಹುದು. ನಿಮಗೆ ಮತ್ತೆ ಹೇಳಿದ ಹಾಗೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದೆ. ಸೊ ಈ ಆಫ್ಲೈನ್ ಮುಖಾಂತರ ಅರ್ಜಿ ಬಯಸುವ ಅಭ್ಯರ್ಥಿಗಳು ಒಂದು ಆಫ್ಲೈನ್ ಫಾರ್ಮೇಟ್ ಇದೆ. ಓಕೆ, ಅಪ್ಲಿಕೇಶನ್ ಫಾರ್ಮೇಟ್ ಇದೆ. ಆ ಫಾರ್ಮೇಟು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಸರಿಯಾದ ರೀತಿಯಲ್ಲಿ ನೀವು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತಿದ್ರಿ ನಿಮ್ಮ ಡಾಟಾವನ್ನು ಅಲ್ಲಿ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ. ಆ ಫಿಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಏನಿದೆ ಈ ಒಂದು ಅಡ್ರೆಸ್ಗೆ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ತಮ್ಮ ಅಪ್ಲಿಕೇಶನನ್ನು ಸೆಂಡ್ ಮಾಡಬೇಕಾಗತ್ತೆ. ಅಡಿಟ್ ನೋಡೋ ಅಪ್ಲಿಕೇಶನ್ ಕಳಿಸುವ ಮತ್ತು ಅಡ್ರೆಸ್ ತಾವುಗಳು ಗಮನಿಸಬಹುದು. ಇದು ಓಕೆ, ಅಡಿಟ್ SC ಆ್ಯಂಡ್ ಹೆಡ್ ಕ್ವಾರ್ಟರ್ ಸೆಕೆಂಡ್ ರೂಮ್ ನಂಬರ್ 301 NCCS 3rd ಫ್ಲೋರ್ ಸಿಟಿ ಟೆಲಿಫೋನ್ ಎಕ್ಸ್ಚೇಂಜ್ 4th ಮೇನ್ ಸಂಪಂಗಿ ರಾಮನಗರ, ಓಕೆ, ಬೆಂಗಳೂರು, ಕರ್ನಾಟಕ 560027 ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಆರ್ಡಿನರಿ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗತ್ತೆ. ಓಕೆ,
ಎನ್ವಲಪ್ ಕವರ್ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಪ್ ಅಂತ ಹೇಳಿ ನೀವು ಯಾವೊಂದು ಅಪ್ಲಿಕೇಶನ್ ಹಾಕ್ತಿದ್ರಿ ನೀವು ಆ ಅಪ್ಲಿಕೇಶನ್ ಅಲ್ಲಿ ಕೂಡ ಬರೆದ್ಬಿಟ್ಟು ಎನ್ವಲಪ್ ಕವರಲ್ಲಿ ನಿಮ್ಮೆಲ್ಲ ದಾಖಲಾತಿಗಳೊಂದಿಗೆ ಮತ್ತು ಈ ಅಪ್ಲಿಕೇಶನ್ ಫಾರ್ಮೆಟೊಂದಿಗೆ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಆರ್ಡಿನರಿ ಪೋಸ್ಟ್ ಮುಖಾಂತರ ಸೆಂಡ್ ಮಾಡಿ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 14 ಫೆಬ್ರವರಿ 2025 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಗ್ಗೆ ನೋಡಿದ್ರೆ ಮಾರ್ಚ್ 31, 2025 ಅಷ್ಟರೊಳಗಡೆ ಈ ಒಂದು ಅಪ್ಲಿಕೇಶನನ್ನು ಅಲ್ಲಿ ರೀಚ್ ಆಗಬೇಕಾಗುತ್ತೆ. ಅಷ್ಟರೊಳಗಡೆ ತಮ್ಮ ಅಪ್ಲಿಕೇಶನನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ನೀವು ಪೋಸ್ಟ್ ಮಾಡಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.